ಪ್ರಸಾದ್ ರಮೇಶ್ ಅನ್ನುವ ತಂದೆ ಮಕ್ಕಳಿಗೆ ಹೆಂಗಸರು ಅಂದ್ರೆ ಹಿಡಿಸೋದಿಲ್ಲ. ಹೆಂಗಸರು ಅಡಿಗೆ ಮನೆ ಮೊಲದ ಹಾಗೆ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅವರ ಅಭಿಪ್ರಾಯ. ಮನೆಗೆ ದೀಪ ಗೃಹಿಣಿ ಅಂದರು ಹೊರತು ಲೋಕವೆಲ್ಲ ಬೆಳಕು ಅಂತ ಎಲ್ಲಿಯೂ ಯಾರು ಹೇಳಲಿಲ್ಲ ಎಂದು ಮಾತಾಡ್ತಾ ಇರ್ತಾರೆ. ಆ ಮಾತುಗಳು ಶಾರದಾ ಕೇಳಿ ದುಃಖ ಪಡ್ತಾ ಇದ್ಲು. ಯಾಕೆರಿ ಯಾವಾಗ ನೋಡಿದ್ರು ನಮ್ ಹೆಂಗಸರನ್ನ ಕಡಿಮೆಯಾಗಿ ನೋಡ್ತೀರಾ? ನಿಜ ಹೇಳು ಶಾರದಾ, ನಿಮ್ಮ ಹೆಂಗಸರಿಂದ ಅಡಿಗೆ ಮನೆಗೆ ಬಿಟ್ಟು ಹೊರಗೆ ಪ್ರಪಂಚಕ್ಕೆ ಏನಾದ್ರೂ ಉಪಯೋಗ ಇದೆಯಾ? ನನ್ಗೆ ಹೇಗ್ ಗೊತ್ತು ಹೇಳಿ? ನಾನು ಯಾವಾಗಾದ್ರೂ ಮನೆ ಬಿಟ್ಟು ಹೊರಗೆ ಹೋಗಿದ್ದೀನಾ? ಇಲ್ವಲ್ಲ. ಯಾವಾಗಲೋ ಒಂದ್ ಕಾಲದಲ್ಲಿ ಮದುವೆಗೆ ಬರ್ತೀನಿ, ಆಗ ಕೂಡ ತಲೆ ತಗ್ಗಿಸೇ ಇರ್ತೀನಿ. ಸುತ್ತಮುತ್ತಲು ಏನಿದೆ ಕೂಡ ಗೊತ್ತಾಗಲ್ಲ. ಪೇಪರ್ ನೋಡಿ ಓದೋಣ ಅಂದ್ರೆ ನಂಗೆ ಓದು ಬರಲ್ಲ. ಟಿವಿಲಿ ಬರುವ ವಾರ್ತೆನ ನೋಡಿ ತಿಳ್ಕೊಳ್ಳೋಣ ಅಂದ್ರೆ ಯಾವ ಕನೆಕ್ಷನ್ ಟಿವಿಗಿಲ್ಲ. ಇನ್ನು ನನಗೆ ಹೇಗೆ ತಿಳಿಯುತ್ತೆ? ಗಂಡ ಹೇಳಿದ ಮಾತು ಕೇಳೋದೇ ಉತ್ತಮ ಹೆಂಡತಿಯ ಲಕ್ಷಣ. ನೀನು ಉತ್ತಮ ಹೆಂಡತಿ ಶಾರದಾ. ನಾನು ಹೇಳಿದ ಹಾಗೆ ಚೆನ್ನಾಗಿ ಕೇಳ್ತೀಯ. ನನಗೆ ಮಗಂಗೆ ಹಿಡಿಸಿದ ಅಡುಗೆ ಮಾಡ್ತೀಯಾ, ನಮ್ಮನ್ನ ಸಂತೋಷವಾಗಿಡ್ತೀಯ. ಈ ತಂದೆ ಮಗ ಇಬ್ರೇ ಸಂತೋಷವಾಗಿರ್ತೀರಾ? ನಾನು ಸಂತೋಷವಾಗಿರ್ಬಾರ್ದಾ ಹೇಳಿ? ಶಾರದಾ, ನಿನ್ನ ಸಂತೋಷ ಮನೆ, ಅಡಿಗೆ ಮನೆ, ಕಿರಾಣ ಅಂಗಡಿ, ತರಕಾರಿ ಮಾರ್ಕೆಟ್, ಉಟ್ಕೊಳ್ಳೋ ಸೀರೆ, ಹಾಕೊಳ್ಳುವ ಒಡವೆ, ಇಟ್ಕೊಳ್ಳುವ ಕುಂಕುಮ ಇದ್ರಲ್ಲೇ ಇರುತ್ತೆ. ಇದು ಯಾವತ್ತೂ ನಿಮ್ ಜೊತೆನೆ ಇರುತ್ತೆ. ಶಾರದಾ ಆ ಮಾತಿಗೆ ಏನೋ ಮಾತನಾಡಲಾರದೆ ಹೋಗುತ್ತಾಳೆ. ಅಬ್ಬಾ, ಈ ತಂದೆ ಮಗ ಏನೋ ಎದ್ದಾಗಿನಿಂದ ತಿರುಗಿ ಮಲಗುವವರೆಗೂ ಹೆಂಗಸರನ್ನ ಬೈಯೋದೇ ಆಡ್ಕೊಳ್ಳೋದೇ ಇರೋದಿಲ್ಲ. ಈ ತಂದೆ ಮಕ್ಕಳಿಗೆ ತಕ್ಕವಿದಾಗಿ ಬುದ್ಧಿ ಹೇಳುವ ಹುಡುಗಿನ ಸೊಸೆಯಾಗಿ ಕಳಿಸು ದೇವ್ರೆ ಎಂದು ಬೇಡಿಕೊಳ್ಳುತ್ತಾಳೆ. ಆಗಲೇ ಪ್ರಸಾದನ ಸ್ನೇಹಿತನಾದ ರಾಜಯ್ಯ ಮನೆಗೆ ಬರ್ತಾನೆ. ಇಬ್ಬರು ಬಹಳ ವಿಷಯಗಳನ್ನು ಸಂತೋಷವಾಗಿ ಮಾತನಾಡಿದ ನಂತರ, ಅರೇ ಪ್ರಸಾದು, ನನ್ನ ಮಗಳು ಅನಾಮಿಕಳನ್ನ ನಿಮ್ ಮನೆ ಸೊಸೆಯಾಗಿ ಮಾಡ್ಕೊಳ್ಳು. ನಾವು ಯಾವಾಗಲೂ ಅಂದ್ಕೊಂಡಿದ್ದೆ ಅಲ್ವೇನೋ ರಮೇಶ್ ಅನಾಮಿಕರಿಗೆ ಮದುವೆ ಮಾಡೋಣ ಅಂತ. ಈ ದಿನ ಹೊಸದಾಗಿ ಕೇಳ್ತಾ ಇದೀಯಾ? ಮತ್ತೆ ಮದುವೆ ಯಾವಾಗ ಮಾಡ್ತೀಯೋ? ಒಳ್ಳೆ ದಿನ ಯಾವತ್ತಿದೆಯೋ ಹೋಗಿ ಪೂಜಾರಿಯವರನ್ನ ಕೇಳು. ಅವ್ರು ಯಾವ ದಿನ ಚೆನ್ನಾಗಿದೆ ಅಂದ್ರೆ ಆ ದಿನನೇ ಮಾಡೋಣ. ಸರಿ ಕಣೋ, ಮತ್ತೆ ನಾನು ಹೋಗಿ ಪೂಜಾರಿ ಹತ್ರ ಮಾತಾಡಿ ಫೋನ್ ಮಾಡ್ತೀನಿ ಎಂದು ರಾಜಯ್ಯ ಹೊರಟು ಹೋಗುತ್ತಾನೆ. ಸೊಸೆ ಬರುತ್ತಾಳೆ, ತನಗೆ ಸಪೋರ್ಟ್ ಆಗಿ ಇರ್ತಾಳೆ ಅಂತ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. 2 ದಿನದಲ್ಲಿ ರಮೇಶನಿಗೂ ಅನಾಮಿಕಳಿಗೂ ಅದ್ದೂರಿಯಾಗಿ ಮದುವೆ ನಡೆಯುತ್ತದೆ. ಹೊಸ ಸೊಸೆ ಅನಾಮಿಕ ಬಂದಿದ್ದರಿಂದ ಶಾರದಳ ಮನಸ್ಸಿನಲ್ಲಿ ಹೊಸ ಬೆಳಕು ಮೂಡುತ್ತದೆ. ಸೊಸೆ, ನಮ್ಮ ಮನೆಯಲ್ಲಿ ಗಂಡಸರಿಗೆ ಬಹಳ ಹಳೆಯ ಅಭಿಪ್ರಾಯಗಳಿದೆ. ನೀನು ಸಹನೆ ಕಳ್ಕೋಬೇಡ. ಒಂದೊಂದೇ ಹೆಜ್ಜೆ ಇಟ್ಟು ಅವರ ಮನಸ್ಸನ್ನ ಬದಲಾಯಿಸಬೇಕು. ಅತ್ತೆ, ಹೆಂಗಸರ ಬೆಲೆನ ಅರ್ಚಿ ಹೇಳಬೇಕಾದ ಅಗತ್ಯವಿಲ್ಲ. ಸರಿಯಾದ ಸಮಯ ಸಂದರ್ಭ ಬಂದಾಗ ಅವರೇ ಗುರುತಿಸ್ತಾರೆ. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಸಾಕು. ಮಿಕ್ಕ ಕತೆನ ನಾನ್ ನಡೆಸ್ತೀನಿ. ನನ್ ಸಪೋರ್ಟು ನಿಂಗೆ ಯಾವತ್ತೂ ಇರುತ್ತೆ ಸೊಸೆ. ಸ್ತ್ರೀಯರು ಬಲಹೀನರಲ್ಲ ಎಂದು ಅವರು ಗ್ರಹಿಸಬೇಕು. ತಪ್ಪದೆ ಅತ್ತೆ ಎಂದು ಮನೆ ಕೆಲಸ, ಅಡುಗೆ ಕೆಲಸ ಶ್ರದ್ಧೆಯಿಂದ ಮಾಡ್ತಾ ಇದ್ಲು. ರಮೇಶನಿಗೆ ಇಷ್ಟವಾದ ಅಡುಗೆಗಳೇ ಹೆಚ್ಚಾಗಿ ಮಾಡ್ತಾ ಇದ್ಲು. ಆದರೆ ರಮೇಶ್ ಯಾವತ್ತೂ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ಲಿಲ್ಲ. ತಿಂದು ಹೊರಗೆ ಹೋಗ್ತಾ ಇದ್ದ. ಅದರಿಂದ ಅನಾಮಿಕಾ ಸ್ವಲ್ಪ ಅಪ್ಸೆಟ್ ಆಗುತ್ತಾಳೆ. ಅದು ಅತ್ತೆ ಶಾರದ ಗಮನಿಸಿ, ನಾನ್ ಹೇಳ್ದೆ ಅಲ್ಲಮ್ಮ, ಅವ್ರ ದೃಷ್ಟಿನಲ್ಲಿ ನಾವು ಕರ್ಬೇವಿನ ಸೊಪ್ಪು ಇಲ್ದೇ ಇದ್ರೆ ಸಾರು ರುಚಿಯಾಗಿರಲ್ವಲ್ಲ ಅತ್ತೆ. ಅದೇ ಆ ತಂದೆ ಮಗಂಗೆ ಅರ್ಥವಾಗ್ಬೇಕಲ್ಲ. ಸಾರಿನಲ್ಲಿ ಕರ್ಬೇವಿನ ಸೊಪ್ಪು ಎಷ್ಟು ಮುಖ್ಯನೋ ಈ ತಂದೆ ಮಗಂಗೆ ನಾವು ಕೂಡ ಅಷ್ಟೇ ಮುಖ್ಯ ಅಂತ ತಿಳಿಬೇಕಲ್ಲಮ್ಮ. ನೀನು ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ. ಆ ಸಮಯ ಕೂಡ ಬೇಗನೆ ಬರುತ್ತೆ ಅಂತ ನನ್ಗೆ ಅರ್ಥವಾಯ್ತು ಎಂದು ಸೊಸೆಗೆ ಧೈರ್ಯ ಹೇಳುತ್ತಾಳೆ. ಒಂದು ಭಾನುವಾರದ ಬೆಳಿಗ್ಗೆ ಟಿವಿಯಲ್ಲಿ ನ್ಯೂಸ್ ಬರುತ್ತೆ. ಒಬ್ಬ ಮಹಿಳಾ ಸಂಶೋಧಕಿ ರಾಕೆಟ್ ಪ್ರಯೋಗವನ್ನು ವಿಜಯವಂತವಾಗಿ ಪೂರ್ತಿ ಮಾಡಿದ್ದಾಳೆ. ಆ ಮಹಿಳಾ ಸಂಶೋಧಕಿಯನ್ನು ಎಲ್ಲರೂ ಮನಸಾರೆ ಅಭಿನಂದಿಸುತ್ತಿದ್ದಾರೆ. ನಾವು ನಮ್ಮ ಚಾನೆಲ್ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀವಿ ಎಂದು ಮಹಿಳಾ ಸಂಶೋಧಕಿಯ ಬಗ್ಗೆ ಬಹಳ ದೊಡ್ಡದಾಗಿ ಹೇಳ್ತಾ ಇರ್ತಾರೆ. ಕೇಳಿದ್ಯಾ ಮಗನೇ, ಇಂತಹ ದಿಕ್ಕಿಲ್ಲದ ವಾರ್ತೆ ಬರುತ್ತೆ ಅಂತಾನೆ ನಾನು ಕೇಬಲ್ ಕನೆಕ್ಷನ್ ಹಾಕಿಲ್ಲ. ಅದರಲ್ಲಿ ದಿಕ್ಕಿಲ್ಲದ ವಾರ್ತೆ ಏನಿದೆ ಮಾವಯ್ಯ? ನಾವು ಗರ್ವಿಸಬೇಕು. ಗಂಡಸರು ಕೂಡ ಸಾಧಿಸದ ಘನತೆಯನ್ನು ಆ ಮಹಿಳಾ ಸಂಶೋಧಕಿ ಸಾಧಿಸಿದ್ದಾಳೆ. ನಾವು ಮೆಚ್ಕೋಬೇಕು, ಆನಂದದಿಂದ ಸೆಲೆಬ್ರೇಷನ್ ಮಾಡ್ಕೋಬೇಕು. ಏನನಾಮಿಕಾ, ಇದುವರೆಗೂ ನಮ್ಮಪ್ಪಂಗೆ ನಮ್ಮಮ್ಮನೇ ಇದ್ರ ಉತ್ತರ ಹೇಳಿಲ್ಲ. ನಿನ್ನೆ ಎಲ್ಲ ಮೊನ್ನೆ ಬಂದ ನೀನು ಎದುರು ಮಾತಾಡ್ತಾ ಇದೀಯಾ? ಯಾವ ಅಡಿಗೆ ಮಾಡ್ಬೇಕು, ಏನ್ ಟಿಫಿನ್ ಮಾಡ್ಬೇಕು, ಯಾವಾಗ ಟೀ ಕೊಡ್ಬೇಕು, ಈ ಮಾತೆ ನಿನ್ ಬಾಯಿಂದ ಬರಬೇಕು ಹೊರತು ಮತ್ತೆ ಯಾವ ಮಾತು ಬರಬಾರ್ದು. ನೆನಪಲ್ಲಿಟ್ಕೋ. ಅದಲ್ಲ ರೀ. ಹೋಗ್ಲಿ ಕಣೋ ಮಗನೇ, ಹೊಸ ಸೊಸೆ ಅಲ್ವಾ, ದಿನ ಕಳೀತಾ ಇದ್ದ ಹಾಗೆ ನಾವೇನೋ ಅನ್ನೋದು ಸೊಸೆ ತಿಳ್ಕೊತಾಳೆ. ಶಾರದಾ, ನೀನ್ ಹೇಗಿದ್ಯೋ ಇನ್ನು ಮೇಲಿಂದ ಸೊಸೆ ಕೂಡ ಹಾಗೆ ಇರ್ಬೇಕು. ಅರ್ಥವಾಯ್ತಾ? ಹಾಗೆ ರೀ. ಈಗ ಹೆಂಗಸರು ಕೂಡ ರಾಕೆಟ್ ಕಳಿಸ್ತೀರಾ? ಏನ್ರೋ ಇದು, ಮೀಡಿಯಾ ಅವರು ಹೆಂಗಸರನ್ನ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ಎಷ್ಟು ತೋರಿಸಿದ್ರು ಏನಪ್ಪ ಪ್ರಯೋಜನ? ಈ ಹೆಂಗಸರಿಗೆ ಗಂಡಸರಷ್ಟು ಕಷ್ಟಪಡುವ ಧೈರ್ಯ ಎಲ್ಲಿದೆ ಹೇಳಿ?
ಎಂದು ರಮೇಶ್ ಅನ್ನುತ್ತಲೇ ಅನಾಮಿಕಳ ಎದೆ ಉರಿಯುತ್ತದೆ. ಆದ್ರೆ ಹೊರಗೆ ಮಾತ್ರ ಕಿರುನಗೆಯಿಂದ, ಕಷ್ಟ ಅನ್ನೋದು ಅಡಿಗೆ ಮನೆಯಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಮನೇನ ಸರಿಯಾಗಿ ನೋಡ್ಕೊಳ್ಳುವ ಜವಾಬ್ದಾರಿಯಲ್ಲಿ ಕೂಡ ಇರುತ್ತೆ ಅಲ್ವೇನ್ರಿ? ಅದು ಗಂಡಸರ ಕೆಲಸವಲ್ಲ ಅನಾಮಿಕಾ, ಹೆಂಗಸರು ಮಾಡ್ಬೇಕು. ದೇವರು ಯಾರಿಗೆ ಯಾವ ಕೆಲಸ ಕೊಟ್ಟಿದ್ದೋ ಅವರೇ ಮಾಡಿದ್ರೆ ಎಲ್ರಿಗೂ ಒಳ್ಳೇದು ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಇನ್ನೇನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ. 2 ವಾರದ ನಂತರ ಆ ಮನೆಯಲ್ಲಿ ರಮೇಶ್ ಹುಟ್ಟಿದ ದಿನ ಬರುತ್ತದೆ. ಆ ದಿನ ಅನಾಮಿಕಾ ತನ್ನ ಅತ್ತೆ ಜೊತೆ ಸೇರಿ ಒಂದು ಪ್ರಣಾಳಿಕೆ ಹಾಕುತ್ತಾಳೆ. ಅತ್ತೆ ಶಾರದಂಗೆ ಆ ವಿಷಯ ಹೇಳುತ್ತಾಳೆ. ತುಂಬಾ ಚೆನ್ನಾಗಿ ಆಲೋಚಿಸಿದ್ಯಾ ಸೊಸೆ, ಹಾಗಾಗದ ಹೊರತು ನಮ್ ಬೆಲೆ ಏನು ಅಂತ ಅವ್ರಿಗೆ ಅರ್ಥವಾಗಲ್ಲ. ಹಾಗೆ ಮಾಡು, ನಿನ್ಗೆ ಯಾವ ಸಹಾಯ ಬೇಕು ಅಂದ್ರೂ ಅದನ್ನ ಮಾಡ್ತೀನಿ ಎಂದು ಅನಾಮಿಕಳನ್ನು ಪ್ರೋತ್ಸಾಹಿಸುತ್ತಾಳೆ. ಹುಟ್ಟಿದ ಹಬ್ಬವನ್ನು ಎಷ್ಟು ಅದ್ಧೂರಿಯಾಗಿ ನಡೆಸಬೇಕು ಎಂದು ಮಾತನಾಡಿಕೊಳ್ಳುತ್ತಾ ಇರುವ ತಂದೆ ಮಗನ ಹತ್ತಿರ ಬರುತ್ತಾಳೆ. ಏನು ಅಂದ್ರೆ, ಈ ದಿನ ನಿಮ್ಮ ಹುಟ್ಟಿದ ದಿನ ಸಂದರ್ಭದಲ್ಲಿ ಒಂದು ಸ್ಪೆಷಲ್ ಗೇಮ್ ಮಾಡೋಣ, ನಾವೇ ಖಚಿತವಾಗಿ ವಿನ್ ಆಗ್ತೀವಿ. ಮಗು ರಮೇಶ್, ಮೊದ್ಲು ಸೊಸೆ ಹೇಳುವ ಗೇಮ್ ಏನೋ ಕೇಳಪ್ಪ. ಕೇಳಬೇಕಾದ ಅಗತ್ಯವೇನಿಲ್ಲ, ನಾವು ಮಾತು ಕೊಡ್ತಾ ಇದೀವಿ, ಗೇಮ್ ಏನೋ ಹೇಳಿ, ನಾವಿಬ್ಬರು ಆಡಿ ಗೆದ್ದು ತೋರಿಸ್ತೀವಿ. ಮಾವಯ್ಯ, ನೀವು ಗೆದ್ರೆ ಯಾವತ್ತಿಗೂ ನಿಮಗೆ ಎದುರು ಮಾತನಾಡದೆ ಏನ್ ಹೇಳಿದ್ರೆ ಅದು ಮಾಡ್ತೀವಿ. ಸರಿ ಸೊಸೆ. ಅಂದ್ರೆ ಮಾವಯ್ಯ, ಈ ಒಂದು ದಿನ ನೀವಿಬ್ಬರು ನಾವು ಮಾಡುವ ಕೆಲಸವನ್ನೆಲ್ಲ ಮಾಡ್ಬೇಕು. ಅಡಿಗೆ ಮಾಡೋದು, ಮನೆ ಸೇರಿಸೋದು, ಸರ್ವ್ ಮಾಡೋದು ಎಲ್ಲ ನೀವೇ ಮಾಡ್ಬೇಕು. ಪ್ರಸಾದ್ ರಮೇಶ್ ಇಬ್ಬರು ಒಂದೇ ಸಲಕ್ಕೆ ನಗುತ್ತಾರೆ. ನಾವ ಅಡಿಗೆ ಮನೆಯಲ್ಲ, ಇದಲ್ವಾ ನಿಜವಾದ ಜೋಕ್ ಅಂದ್ರೆ? ನಾವು ಪ್ರತಿದಿನವೂ ಇದನ್ನು ಮಾಡ್ತೀವಲ್ಲ, ಇದೊಂದು ದಿನ ನೀವು ಮಾಡಿ, ನಿಮ್ಗೆ ಎಂತ ಸಮಸ್ಯೆನೂ ಇಲ್ವಲ್ಲ? ಪ್ರಯತ್ನಿಸಿ, ಹೆಂಗಸರ ಕೆಲಸ ಅಂತ ನೀವು ಅಷ್ಟು ಆರಾಮಾಗಿ ಹೇಳ್ತಿರಲ್ಲ. ಇಬ್ಬರಿಗೂ ಇಲ್ಲ ಮಾಡಲಾರೆ ಅಂತ ಹೇಳೋದು ನಾಚಿಕೆ ಅನ್ಸುತ್ತೆ. ಸರಿ, ಈ ದಿನ ನಾವೇ ಅಡುಗೆ ಮಾಡ್ತೀವಿ ಎಂದು ಒಪ್ಪಿಕೊಳ್ಳುತ್ತಾರೆ. ಅತ್ತೆ ಸೊಸೆಯರು ಉಸಿರೆಳೆದುಕೊಳ್ಳುತ್ತಾರೆ. ಪ್ರಸಾದನಿಗೆ ಅಕ್ಕಿಗೆರೋದೇ ಬರಲ್ಲ, ಎಲ್ಲವನ್ನು ಕೆಳಗೆ ಸುರಿತಾನೆ. ಅದು ಅತ್ತೆ ಸೊಸೆಯರು ನೋಡಿ ನಗುತ್ತಾರೆ. ರಮೇಶ್ ಚಪಾತಿ ಮಾಡೋದಕ್ಕೆ ನೀರು ಹೆಚ್ಚಾಗಿ ಸುರಿದು ಹಿಟ್ಟು ಕಲಿಸುತ್ತಾನೆ. ಅದು ಎಲ್ಲ ನೀರಾಗಿರುತ್ತೆ. ಅದನ್ನು ನೋಡಿ ಶಾರದಾ ಅನಾಮಿಕರು ನಗ್ತಾ ಇರ್ತಾರೆ. ಸಾಯಂಕಾಲ 7 ಆಗುವ ಹೊತ್ತಿಗೆ ಅಡುಗೆ ತಯಾರಾಗುತ್ತೆ. ಆದ್ರೆ ವಾಸನೆ ನೋಡಿದ್ರೆ ಯಾರು ತಿನ್ನುವ ಸ್ಥಿತಿನಲ್ಲಿಲ್ಲ. ಇಷ್ಟು ಕಷ್ಟನ ಅಡುಗೆ ಮಾಡೋದು, 1 ಗಂಟೆಲೆ ಸೊಂಟೆ ನೋವು. ನಾವು ದಿನವೂ ಇದು ಮಾಡ್ತೀವಿ, ಇದು ಚಿಕ್ಕ ಕೆಲಸ ಅಂತ ನೀವಂದ್ರಲ್ಲ, ಈಗ ಯಾವ ಕೆಲಸ ಎಷ್ಟು ಅನ್ನೋದು ನಿಮ್ಗೆ ಅರ್ಥವಾಯ್ತಲ್ಲ ಎಂದು ಅನಾಮಿಕಾ ಕೇಳುತ್ತಾಳೆ. ಪ್ರಸಾದ್ ನಿಶ್ಶಬ್ದವಾಗಿರ್ತಾನೆ. ಮಾವಯ್ಯ, ನೀವು ಮಾಡುವ ಕೆಲಸನ ನಾವು ಇಷ್ಟದಿಂದ ಮಾಡ್ತೀವಿ, ನಾವು ಮಾಡುವ ಕೆಲಸವನ್ನು ಕೂಡ ನೀವು ಎಷ್ಟೋ ಇಷ್ಟದಿಂದ ಮಾಡ್ತೀರಾ ಅಂತ ಗೊತ್ತು. ಸೊಸೆ, ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ. ಹೆಂಗಸರು ದೊಡ್ಡವರಲ್ಲ ಅಂದ್ಕೊಂಡ್ವಿ, ಆದ್ರೆ ಈ ದಿನ ತಿಳಿತು, ನೀವು ನಮಗೂ ಮಿಂಚಿ ಎತ್ತರಕ್ಕಿದ್ದೀರಾ ಎಂದು ಪ್ರಾಮಾಣಿಕವಾಗಿ ಹೇಳುತ್ತಾನೆ. ಕ್ಷಮಿಸಮ್ಮ, ಹೆಂಗಸರಿಗೆ ಇರುವ ಸಹನೆ ಬುದ್ಧಿ ಗಂಡಸರಿಗೆ ಕಡಿಮೆ ಆಗಿರುತ್ತೆ ಅಂತ ಅನ್ಸ್ತು ನಂಗೆ. ಕ್ಷಮಾಪಣೆ ಅಗತ್ಯವಿಲ್ಲ ರೀ, ತಿಳ್ಕೊಂಡ್ರೆ ಸಾಕು. ನಿಜವಾದ ಗೆಲುವು ಅದೇ. ಆ ಸಮಯದಲ್ಲಿ ಶಾರದಾ ಸಂತೋಷದಿಂದ ಕಣ್ಣಿನಲ್ಲಿ ನೀರ್ ಹಾಕೋತಾಳೆ. ಶಬಾಷ್ ಸೊಸೆ, ಜಗಳವಿಲ್ಲದೆ ಮಾತಿನಿಂದ ಅಲ್ಲ, ಕೆಲಸದಿಂದ ಬುದ್ಧಿ ಹೇಳದೆ ನಿನ್ನಂತಹ ಸೊಸೆ ಸಿಗೋದು ನಂಗೆ ಅದೃಷ್ಟ. ಆ ದಿನದ ನಂತರ ಆ ಮನೆಯಲ್ಲಿ ಬದಲಾವಣೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಪ್ರಸಾದ್ ಶಾರದಂಗೆ ಅಡುಗೆಯಲ್ಲಿ ಸಹಾಯ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಅನಾಮಿಕಾ ಟೀಚರ್ ಜಾಬ್ ಮಾಡ್ತಾಳೆ. ಪ್ರಸಾದ್ ರಮೇಶ್ ಯಾರಿಗೂ ಅಡ್ಡ ಹೇಳುವುದಿಲ್ಲ. ಅಮ್ಮ ಅನಾಮಿಕಾ, ನಿನಗೆ ಮನಸಾರೆ ಅಭಿನಂದನೆ ಅಮ್ಮ. ಥ್ಯಾಂಕ್ಸ್ ಮಾವಯ್ಯ, ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅನಾಮಿಕಾ, ಇನ್ಮೇಲಿಂದ ನಾನೇ ನಿನ್ನನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ, ನಿಮಗ್ ತುಂಬಾ ಕಷ್ಟವಾಗುತ್ತೆ. ಹಬ್ಬ ಅನಾಮಿಕಾ, ಹಾಗನ್ಬೇಡ, ನಿನಗಾಗಿನೇ ಅಲ್ವಾ ಆ ಕಷ್ಟ, ನಾನ್ ಸಹಿಸ್ತೀನಿ ಎಂದು ಬೇಡಿಕೊಂಡು ಹೇಳಿದ್ದರಿಂದ ಅನಾಮಿಕಾ ಒಪ್ಪಿಕೊಳ್ಳುತ್ತಾಳೆ. ರಮೇಶ್ ಎಷ್ಟೋ ಸಂತೋಷ ಪಡುತ್ತಾನೆ. ಅನಾಮಿಕಾ ಟೀಚರ್ ಆಗಿ ಮಕ್ಕಳಿಗೆ ದೊಡ್ಡವರ ಬಗ್ಗೆ ಕಥೆಯ ರೂಪದಲ್ಲಿ ಹೇಳಲಿಕ್ಕೆ ಶುರು ಮಾಡುತ್ತಾಳೆ. ಆ ವರ್ಷ ಒಳ್ಳೆ ಉತ್ತೀರ್ಣತೆ ಬರುತ್ತೆ ಆ ಸ್ಕೂಲಿನಲ್ಲಿ. ಅದರಿಂದ ಉತ್ತಮ ಉಪಾಧ್ಯಾಯಿನಿ ಎಂದು ರಾಷ್ಟ್ರ ಪ್ರಶಸ್ತಿ ಬರುತ್ತದೆ ಅನಾಮಿಕಂಗೆ. ಆ ವಿಷಯ ತಿಳಿದುಕೊಂಡು ಎಷ್ಟೋ ಸಂಭ್ರಮ ಪಡುತ್ತಾರೆ ಕುಟುಂಬ. ಅನಾಮಿಕಾ ಅವಾರ್ಡ್ ತೆಗೆದುಕೊಂಡು ಮಾತನಾಡುತ್ತಾ, ಹೆಂಗಸರನ್ನು ಕಡಿಮೆಯಾಗಿ ನೋಡೋದು ಅಂದ್ರೆ ನಾವೇ ನಮ್ಮ ಸಮಾಜವನ್ನು ಕಡಿಮೆ ಮಾಡೋದು. ಸ್ತ್ರೀ ಶಕ್ತಿ ಅಂದ್ರೆ ಬಲಹೀನತೆ ಅಲ್ಲ, ಅದು ಪ್ರೇಮದಿಂದ ಸಹನೆಯಿಂದ ಗೆಲ್ಲಿಸುವ ಶಕ್ತಿ. ಬದಲಾವಣೆ ಜಗಳದಿಂದಲ್ಲ, ಆಲೋಚನೆಯಿಂದಲೇ ಬರುತ್ತದೆ. ನಾನು ಈ ಸ್ಥಾಯಿಗೆ ಏರೋದಕ್ಕೆ ಕಾರಣ ನಮ್ಮ ಅತ್ತೆಯ ಪ್ರೋತ್ಸಾಹನೆ. ನಮ್ಮ ಮಾವಯ್ಯನಿಗೆ ಹಾಗೂ ನಮ್ಮ ಅತ್ತೆ, ಇನ್ನು ನಮ್ಮ ಗಂಡನಿಗೆ ಬಹಳ ಥ್ಯಾಂಕ್ಸ್ ಎಂದು ಹೇಳುತ್ತಾಳೆ. ಶಾರದಾ ಪ್ರಸಾದ್ ರಮೇಶ್ ಅವರ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಇನ್ನು ಆಗಿನಿಂದ ಎಲ್ಲ ರಂಗದಲ್ಲಿಯೂ ಪ್ರಸಿದ್ಧಿ ಪಡೆದಿರುವ ಹೆಂಗಸರ ಆನಂದವನ್ನು ಸ್ವೀಟ್ಸ್ ಹಂಚುತ್ತಾ ಸೆಲೆಬ್ರೇಟ್ ಮಾಡ್ಕೋತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಒಂದು ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ಉತ್ತಮ ದಂಪತಿಗಳು ಇರುತ್ತಾ ಇದ್ದರು. ಗೌರವ ಪ್ರತಿಷ್ಠೆ ಇರುವ ದೊಡ್ಡ ಕುಟುಂಬ ಅವರದ್ದು. ಅವರಿಗೆ ರಮೇಶ್ ಅನ್ನುವ ವಿದ್ಯಾವಂತನಾದ ಮಗನಿರುತ್ತಾನೆ. ಟೌನ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಮದುವೆ ಮಾಡಬೇಕು ಎಂದು ಸಂಬಂಧಗಳು ನೋಡ್ತಾ ಇರ್ತಾರೆ.
ತಿಳಿದವರ ಮೂಲಕ ಬಂದ ಸಂಬಂಧಗಳಲ್ಲಿ ಆ ಉತ್ತಮ ದಂಪತಿಗಳಿಗೆ ಯಾವ ಒಬ್ಬ ಹುಡುಗಿಯೂ ಹಿಡಿಸ್ತಾ ಇರಲಿಲ್ಲ. ಶಾರದಂಗೆ ದುಃಖವೆನಿಸುತ್ತದೆ. ನೀನೀಗೆ ದುಃಖ ಪಟ್ರೆ ನನ್ ಮಗನಿಗೆ ಮದುವೆ ಆಗಲ್ಲ ಶಾರದಾ. ಕೆಲವು ವಿಷಯಗಳಲ್ಲಿ ಹೊಂದ್ಕೊಂಡೋದ್ರೆ ಖಚಿತವಾಗಿ ಮದುವೆ ಆಗತ್ತೆ. ಏನೋ ಆ ಕೆಲವು ವಿಷಯಗಳು, ಮನೆ ಕೆಲಸ, ಅಡಿಗೆ ಕೆಲಸ ಮಾಡೋದು, ಕುಟುಂಬ ಗೌರವ, ಮರ್ಯಾದೆ, ಪ್ರತಿಷ್ಠೆಯ ವಿಷಯಗಳಲ್ಲಿ ನೀನು ಹೊಂದ್ಕೋಬೇಕು ಶಾರದಾ. ಅಂದ್ರೆ ಏನ್ ನಿಮ್ಮ ಉದ್ದೇಶ? ಈ ಮನೆಗೆ ಬರೋ ಸೊಸೆ ಮನೆ ಕೆಲಸ, ಅಡುಗೆ ಕೆಲಸ ಮಾಡೋದಿಲ್ಲ, ಕುಟುಂಬ ಗೌರವದ ಬಗ್ಗೆ ಮಾತನಾಡುವ, ಮರ್ಯಾದೆ ಬಗ್ಗೆ, ನಿಲ್ಲಿಸುವ, ಪ್ರತಿಷ್ಠೆ ಬಗ್ಗೆ ಆಲೋಚಿಸೋದಿಲ್ಲ, ಅವಳಿಗೆ ಇಷ್ಟ ಬಂದ ಹಾಗೆ ಇರ್ತಾಳೆ, ಅಷ್ಟೇನಾ? ಹೌದು ಶಾರದಾ, ಬದಲಾಗ್ತಾ ಇರೋ ಕಾಲದ ಜೊತೆ ನಾವು ಕೂಡ ಬದಲಾಗಬೇಕು. ನಾನ್ ಬದಲಾಗಲ್ಲ, ನಾನ್ ಹೀಗೆ ಆಲೋಚಿಸ್ತೀನಿ. ಸೊಸೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ವ್ಯಕ್ತಿಗತ ಸ್ವಚ್ಛ ಎನ್ನುತ್ತ ಕುಟುಂಬವನ್ನು ಎರಡಾಗಿ ಮಾಡಿ ಬೇರೆ ಸಂಸಾರ ಇಡೋದಲ್ಲ. ಕಟ್ಟುಪಾಡು, ಓದು, ನಡವಳಿಕೆಗಳ ಜೊತೆ ಕುಟುಂಬದ ಬಗ್ಗೆ ಗೌರವವನ್ನು ಕಾಪಾಡೋದು, ಪ್ರತಿಷ್ಠೆಯನ್ನು ನಿಲ್ಲಿಸೋದು. ಇನ್ನು ನಮ್ಮ ಮಗನ್ಗೆ ಮದುವೆ ಆದ ಹಾಗೆ, ಈ ಮನೆಯಲ್ಲಿ ಸೊಸೆ ಕಾಲಿಟ್ಟ ಹಾಗೆ ಎಂದು ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ದೇವರೇ, ನನ್ ಮನೆ ಗೌರವವನ್ನು ನಿಲ್ಲಿಸುವ ಸೊಸೆ ಎಲ್ಲಿದ್ದಾಳಯ್ಯ ಎಂದು ಶಾರದಾ ಅಡುಗೆ ಮನೆಗೆ ಹೋಗುತ್ತಾಳೆ. ಇನ್ನು ಮತ್ತೊಂದು ಊರಿನಲ್ಲಿ 25 ವಯಸ್ಸಿರುವ ಅನಾಮಿಕಾ ಓಡ್ತಾ ಇರುವ ಕರುವನ್ನು ಹಿಡ್ಕೋಬೇಕು ಎಂದು ಅವಳು ಕೂಡ ಅದ್ರ ಹಿಂದೆ ಓಡ್ತಾ ಇರ್ತಾಳೆ. ಏಯ್ ಗೀತಾ, ನಿಲ್ಲೇ, ಇನ್ನು ನಿನ್ ಹಿಂದೆ ಓಡೋದು ನನ್ನಿಂದಾಗಲ್ಲ. ಮನೆ ಹತ್ರ ನಿನಗಾಗಿ ನಿನ್ನಮ್ಮ ಸೀತಾ ಎದುರು ನೋಡ್ತಾಳೆ, ಬಾ ಎಂದು ಅನಾಮಿಕಾ ಹೇಳುತ್ತಲೇ ಆ ಕರು ನಿಂತು ಹೋಗುತ್ತೆ. ಅನಾಮಿಕಾ ಕರುವನ್ನು ತೆಗೆದುಕೊಂಡು ಹಸುವಿನ ಹತ್ರ ಬರ್ತಾಳೆ. ಹಸು ಕರುವನ್ನು ನೋಡಿ ಸಂತೋಷ ಪಡುತ್ತಾಳೆ. ಅದನ್ನು ನೋಡಿ ಅನಾಮಿಕಾ ಸಂತೋಷದಿಂದ ಮನೆಯೊಳಗೆ ಬರ್ತಾಳೆ. ತಾಯಿ ಸುಜಾತ ಎದುರಿಗೆ ಬರ್ತಾಳೆ. ಈ ದಿನ ನಿನಗೆ ನೋಡೋದಕ್ಕೆ ಬರ್ತಾರಮ್ಮ, ಹೋಗಿ ಬೇಗ ತಯಾರಾಗು. ಮೇಕಪ್ ಹಾಕೊಂಡು ಕೂತ್ಕೊಳ್ಳೋದು ನನ್ನಿಂದಾಗಲ್ಲಮ್ಮ, ನಾನಂತೂ ಹೀಗೆ ಇರ್ತೀನಿ. ಆದ್ರೂ ನನ್ನ ನೋಡೋದಕ್ಕೆ ಬರ್ತಾ ಇರುವ ಹುಡುಗರೆಲ್ಲರಿಗೂ ನಾನು ಮಾಡ್ರನ್ ಆಗಿರೋದಲ್ಲ, ಅದು ನನ್ನಿಂದಾಗಲ್ಲ. ನಾನಂತೂ ಹೀಗೆ ಇರ್ತೀನಿ, ಅಂದವಾಗಿ ಸೀರೆನೆ ಉಟ್ಕೋತೀನಿ, ರುಚಿಯಾಗಿ ಅಡ್ಗೆ ಮಾಡ್ತೀನಿ, ಮೇಲಾಗಿ ಓದ್ಕೋಬೇಕು ಅನ್ನುವ ನನ್ನ ಕೋರಿಕೆ ಬಗ್ಗೆ ಹೇಳ್ತೀನಿ. ಉಡುಗೆ ತೊಡುಗೆ ಅಡುಗೆ ವಿಷಯದಲ್ಲಿ ನಿನ್ ಇಷ್ಟ ಬಂದ ಹಾಗೆ ಇರು ತಾಯಿ, ಆದ್ರೆ ಓದ್ಕೋಬೇಕು ಅನ್ನುವ ಈ ಕೋರಿಕೆ ಬಗ್ಗೆ ಹೇಳ್ಬಾರ್ದಮ್ಮ. ಅರ್ಥ ಮಾಡ್ಕೊಳ್ಳೋರು ಇರೋದಿಲ್ಲ. ಅಂದ್ರೆ ಇನ್ನು ನಾನು ಸಾಯುವವರೆಗೂ ನಿಮ್ ಜೊತೆನೆ ಇರ್ತೀನಿ, ನಿಮ್ಮನ್ನೇ ನೋಡ್ಕೋತೀನಿ ಎಂದು ಅನಾಮಿಕಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಅನಾಮಿಕಾ ಚಿಕ್ಕ ಊರಿನ ಹುಡುಗಿ ಆದರೂ ಮನಸ್ಸು ಮಾತ್ರ ದೊಡ್ಡದು. ತಾಯಿ ತಂದೆಯರು ಆಕೆಯನ್ನ ಚಿಕ್ಕಂದಿನಿಂದ ಮನೆಯ ಗೌರವವೆಂದರೆ ನಮ್ಮ ಮಾತುಗಳು, ನಮ್ಮ ಕೆಲಸಗಳು, ನಮ್ಮ ಶಾಂತ ಸ್ವಭಾವ ಅಂತ ಕಲಿಸಿರುತ್ತಾರೆ. ಇನ್ನು ಒಂದು ವಾರದ ನಂತರ ರಮೇಶ್ಗೂ ಅನಾಮಿಕಂಗೂ ನೋಡುವುದು ನಡೆಸುತ್ತಾರೆ. ಒಬ್ಬರಿಗೊಬ್ಬರು ಹಿಡಿಸುತ್ತಾರೆ. ನಿನ್ ಬಗ್ಗೆ ಹೇಳಮ್ಮ. ನನ್ನ ಹೆಸರು ಅನಾಮಿಕಾ. ಅಡಿಗೆ ಕೆಲಸ, ಮನೆ ಕೆಲಸದ ಜೊತೆ ಹೊರಗಡೆ ಕೆಲಸ ಕೂಡ ಚೆನ್ನಾಗಿ ಮಾಡ್ತೀನಿ. 10ನೇ ತರಗತಿವರೆಗೂ ಓದಿದ್ದೀನಿ. ಹೊಲಿಗೆ ಮಿಷನ್ ಕೆಲಸ ಕಲ್ತಿದ್ದೀನಿ. ಅದೇ ಅದಕ್ಕೆ ಹೆಣ್ಣು ಮಕ್ಕಳಿಗೆ ಓದು ಏನಕ್ಕೆ ಅಂತ 10ನೇ ಕ್ಲಾಸ್ವರೆಗೂ ಓದಿಸಿ ಹೊಲಿಗೆ ಕೆಲಸ ಕಲ್ಸಿದ್ದೀನಿ. ಮನೆ ಹತ್ರ ಖಾಲಿಯಾಗಿ ಇದ್ದಾಗ ಹೊಲಿಗೆ ಮಿಷಿನ್ ಅಲ್ಲಿ ಹೊಲಿಬಹುದು ಅಂತ ಕಲ್ಸಿದೀವಿ. ಉಡುಗೆ ತೊಡುಗೆ, ವಿನಯ ವಿಧೇಯತೆ ಎಲ್ಲ ಚೆನ್ನಾಗಿದೆ. ನಮ್ಗೆ ಹುಡುಗಿ ಹಿಡಿಸಿದ್ದಾಳೆ, ಮದುವೆ ಮುಹೂರ್ತ ಇಡಿಸ್ಬಿಡಿ ಎಂದು ಶಾರದಾ ಎಷ್ಟೋ ಸಂಭ್ರಮದಿಂದ ಹೇಳುತ್ತಾಳೆ. ಇನ್ನು ಆಗಲೇ ಅನಾಮಿಕಾ ಸ್ವಲ್ಪ ಧೈರ್ಯ ತಂದುಕೊಂಡು, ನಾನು ಹುಡುಗನ ಹತ್ರ ಮಾತಾಡ್ಬೇಕು ಎಂದು ಕೇಳುತ್ತಾಳೆ. ಹುಡುಗನ ಹತ್ರ ಏನ್ ಮಾತಾಡ್ತಿ ತಾಯಿ? ಏನು ಬೇಡಮ್ಮ, ಆಗುವ ಗಂಡ ಹಿಡಿತಿರಲ್ಲೋ ಅದಕ್ಕೆ ಮಾತಾಡೋದಿಕ್ಕೆ ಬಿಡಿ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಳ ತಂದೆ ರಾಜಯ್ಯ ಸೇರ್ಕೊಂಡು, ಹಾಗೆ ಹಿತ್ತಲಿಗೆ ಹೋಗಿ ತಾಯಿ ಎಂದು ಹೇಳುತ್ತಾನೆ. ಇನ್ನು ಇಬ್ಬರು ಹೋಗುತ್ತಾರೆ. ಅನಾಮಿಕಾ ತಾನು ಓದ್ಕೋಬೇಕು ಅನ್ನುವ ಕೋರಿಕೆ ಬಗ್ಗೆ ಹೇಳುತ್ತಾಳೆ. ಅದಕ್ಕೆ ರಮೇಶ್ ಒಪ್ಪಿಕೊಳ್ಳುತ್ತಾನೆ. ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಒಳ್ಳೆ ದಿನ, ಎಲ್ಲ ಬಂಧುಗಳು ನೋಡುತ್ತಾ ಇರುವಾಗ ಅನಾಮಿಕಾ ರಮೇಶರ ಮದುವೆ ನಡೆಯುತ್ತದೆ. ಸೊಸೆಯಾಗಿ ಶಾರದಳ ಮನೆಗೆ ಕಾಲಿಡುತ್ತಾಳೆ. ಸೊಸೆ, ಬೆಳಿಗ್ಗೆನೆ ಎದ್ದು ನೀರ್ ತರೋದು, ಅಡಿಗೆ ಮಾಡೋದು, ಮನೆಯನ್ನ ಸೇರ್ಸೋದು ಎಲ್ಲ ನೀನೇ ಮಾಡ್ಬೇಕು. ಹಾಗೆ ಅತ್ತೆ, ಇದು ನನ್ ಮನೆ ಅಲ್ವಾ, ಎಲ್ಲ ನಾನೇ ಚೆನ್ನಾಗಿ ಮಾಡ್ಕೋತೀನಿ ಎಂದು ಹೇಳಿ ಮದುವೆ ಆದ ದಿನದಿಂದಲೇ ಅತ್ತೆ ಮನೆಯವರೆಲ್ಲರನ್ನು ಸಂತೋಷ ಪಡಿಸಬೇಕು ಎನ್ನುವ ತಪನದಿಂದ ಚಳಿ ಬಿಸಿಲು ಎನ್ನುವುದು ಹಚ್ಚಿಕೊಳ್ಳದೆ ಮನೆ ಕೆಲಸ, ಅಡಿಗೆ ಕೆಲಸ ಮಾಡುತ್ತಾಳೆ. ಎಂತಹ ಸೊಸೆ ಬೇಕು ಅಂತ ನಾನು ಕನಸು ಕಂಡಿದ್ದೀನೋ ಅನಾಮಿಕಾ ಹಾಗೆ ಇದ್ದಾಳೆ. ನನಗೆ ತುಂಬಾ ಸಂತೋಷವಾಗಿದೆ ರೀ ಎಂದು ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ಅದನ್ನು ನೋಡಿ ಪ್ರಸಾದ್ ಸಂತೋಷ ಪಡುತ್ತಾ ಇದ್ದ. ಒಂದು ದಿನ ಅನಾಮಿಕಾ ತನ್ನ ಓದಿನ ಬಗ್ಗೆ ತನ್ನ ಗಂಡ ರಮೇಶನನ್ನು ಕೇಳುತ್ತಾಳೆ. ನಾನೇನು ಮರ್ತೋಗಿಲ್ಲ ಅನಾಮಿಕಾ, ನನ್ಗೆಲ್ಲ ನೆನಪಿದೆ. ನಿನ್ನ ಇಂಟರ್ ಓದಿಗಾಗಿ ನಾನು ಒಂದು ಕಾಲೇಜ್ ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ನಾಳೆಯಿಂದ ಬಾ ಅಂತ ಹೇಳಿದ್ದಾರೆ. ಇನ್ನು ಮನೆಯಲ್ಲಿ ಏನು ಹೇಳಿ ಅಮ್ಮನ ಒಪ್ಪಿಸ್ಬೇಕು ನಂಗೆ ಅರ್ಥವಾಗ್ತಾ ಇಲ್ಲ. ಹೇಗೆ ಒಪ್ಪಿಸ್ಬೇಕು ಅನ್ನೋದು ನಿಮ್ಮಿಷ್ಟ, ನಿಮ್ಮ ಕಷ್ಟ. ಏನೇನಾದ್ರೂ ನನ್ನನ್ನ ಇಂಟರ್ ಓದಿಸ್ತೀನಿ ಅಂತ ಹೇಳಿದ್ದೀರಾ, ನಾನು ಓದ್ಕೋತೀನಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಆಲೋಚನೆಯಲ್ಲಿ ಬೀಳುತ್ತಾನೆ. ಕೊಟ್ಟ ಮಾತನ್ನು ತಪ್ತೀರಾ? ಇಲ್ಲ ಅನಾಮಿಕಾ, ಓದ್ಕೋಬೇಕು ಅನ್ನುವ ನಿನ್ನ ಕೋರಿಕೆನ ನಾನು ತೀರಿಸ್ತೀನಿ. ನೀನು ಅಮ್ಮನ ಹತ್ರ ಹೋಗಿ, ಅತ್ತೆ ನನಗೆ ತುಂಬಾ ಖಾಲಿ ಸಮಯ ಇರುತ್ತಲ್ಲ,
ಟೌನ್ ಅಲ್ಲಿ ಹೆಂಗಸರಿಗೆ ಉಚಿತವಾಗಿ ಹೊಲಿಗೆ ಕಲಿಸ್ತಾರಂತೆ, ನಾನು ಕಲ್ತ್ಕೋತೀನಿ ಅಂತ ಹೇಳು. ಅಮ್ಮ ಖಚಿತವಾಗಿ ಒಪ್ಕೋತಾಳೆ. ಆಗ ನಾನು ಹೊಲಿಗೆ ಕಲಿಯುವ ನೆಪದಿಂದ ಇಂಟರ್ ಕಾಲೇಜ್ಗೆ ಹೋಗ್ಬೋದು. ಅಷ್ಟೇನಾ? ಹೌದು ಅನಾಮಿಕಾ, ಹೋಗಿ ಅಮ್ಮನ ಹತ್ರ ಮಾತಾಡು. ಹೊಲಿಗೆ ಅಂದ್ರೆ ಅಮ್ಮ ಖಂಡಿತವಾಗಿ ಒಪ್ಕೋತಾಳೆ. ಅನಾಮಿಕಾ ಉತ್ಸಾಹದಿಂದ ಹಾಲ್ಗೆ ಬರುತ್ತಾಳೆ. ರಮೇಶ್ ಹೇಳಿದ ಹಾಗೆ ಅನಾಮಿಕಾ ಅತ್ತೆ ಶಾರದಳನ್ನ ಕೇಳುತ್ತಾಳೆ. ಶಾರದಾ ಅದೆಲ್ಲ ನಿಜವೇ ಎಂದು ನಂಬುತ್ತಾಳೆ. ತಪ್ಪದೆ ಹೋಗು ಸೊಸೆ, ಓದ್ಕೋತೀನಿ ಅಂದ್ರೆ ಬೇಡ ಅಂತಿನ ಹೊರತು ಕಸೂತಿ ಕಲ್ತ್ಕೋತೀನಿ ಅಂದ್ರೆ ನಾನೇನಕ್ಕೆ ಬೇಡ ಅಂತೀನಿ ಹೇಳು. ಮಗ ಹೇಳ್ತಾನೆ, ನಿನ್ನನ್ನ ಕಸೂತಿ ಹತ್ರ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ. ಹಾಗೆ ಅತ್ತೆ. ಶಾರದಾ ಆಗಲೇ ರಮೇಶ್ನನ್ನು ಕರೆಯುತ್ತಾಳೆ. ಅನಾಮಿಕಾ ಹೇಳಿದ ವಿಷಯದ ಬಗ್ಗೆ ರಮೇಶ್ ಸರಿ ಅನ್ನುತ್ತಾನೆ. ಹಾಗೆ ರಮೇಶ್ ದಿನವೂ ಕೆಲಸಕ್ಕೆ ಹೋಗುತ್ತಾ ಅನಾಮಿಕಳನ್ನು ಇಂಟರ್ ಕಾಲೇಜ್ ಹತ್ರ ಡ್ರಾಪ್ ಮಾಡ್ತಾ ಇದ್ದ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಶಾರದಂಗೆ ತುಂಬಾ ತಿಳಿದ ಸಾವಿತ್ರಮ್ಮ ಬರುತ್ತಾಳೆ. ಹೇಗಿದ್ದೀಯ ಶಾರದಾ? ಚೆನ್ನಾಗಿದ್ದೀನಿ ಅದಕ್ಕೆ. ನೀನೇನು ಹೀಗೆ ಬಹಳ ದಿನಕ್ಕೆ ಬಂದಿದ್ಯಾ? ನಿನ್ನ ಸೊಸೆ ಎಲ್ಲಿದ್ದಾಳೆ ಶಾರದಾ? ಏನತ್ಗೆ ಬರ್ತಲೇ ನನ್ ಸೊಸೆನ ಕೇಳ್ತಾ ಇದ್ಯಾ? ನಾನು ಓದ್ಕೊಂಡ ಹುಡುಗಿ ಸಂಬಂಧ ತಂದ್ರೆ ಬೇಡ ಅಂತ ಹೇಳಿ ನೀನೇನು ನಿನ್ನ ಸೊಸೆನ ಇಂಟರ್ ಓದಿಸ್ತಾ ಇದ್ಯಾ? ಏನ್ ಮಾತಾಡ್ತಾ ಇದ್ಯಾ ಅದಕ್ಕೆ? ನನ್ ಸೊಸೆ ಓದುದೇನು? ನಿನ್ ಸೊಸೆ ಸಾಯಂಕಾಲ ಬರ್ತಾಳಲ್ಲ ಶಾರದಾ, ನೀನೇ ಕೇಳು, ನಿಂಗೆ ತಿಳಿಯುತ್ತೆ ಎಂದು ಸಾವಿತ್ರಮ್ಮ ಹೇಳಿ ಹೊರಟು ಹೋಗುತ್ತಾಳೆ. ಶಾರದಂಗೆ ಕೋಪ ಬರುತ್ತೆ. ಚಕಚಕ ಅನಾಮಿಕಳ ರೂಮಿನೊಳಗೆ ಹೋಗುತ್ತಾಳೆ. ಒಂದು ಟೇಬಲ್, ಅದರ ಮೇಲಿರುವ ಬುಕ್ಸ್ ಕಾಣಿಸುತ್ತೆ. ಕಸೂತಿ ಅಂತ ಹೇಳಿ ನೀನು ಟೌನ್ಗೆ ಹೋಗಿ ಓದ್ಕೋತಾ ಇದ್ಯಾ? ಸಾಯಂಕಾಲ ಮನೆಗೆ ಬರ್ತೀಯಲ್ಲ, ಆಗ ಮಾಡ್ತೀನಿ ನಿನ್ ಕತೆ ಎಂದು ಹಾಲ್ನಲ್ಲಿ ಅನಾಮಿಕಳಿಗಾಗಿ ಎದುರು ನೋಡ್ತಾ ಇರ್ತಾಳೆ. ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ. ಶಾರದಾ ಕೋಪದಿಂದ ಬುಕ್ಸ್ ತೆಗೆಯುತ್ತಾಳೆ. ಅನಾಮಿಕಾ ರಮೇಶ್ ಆಶ್ಚರ್ಯದಿಂದ ಶಾರದನ್ನು ನೋಡ್ತಾ ಇರ್ತಾರೆ. ಸುಳ್ಳು ಹೇಳಿ ನನಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾ ಇದೆಯಲ್ಲ ಸೊಸೆ, ಈಗ ಓದು, ಹೇಗೆ ಓದ್ತೀಯೋ ನೋಡು ಎಂದು ಆ ಬುಕ್ಸ್ ಅನ್ನು ನೀರಿನ ಬಕೆಟ್ ಅಲ್ಲಿ ಹಾಕುತ್ತಾಳೆ. ಅನಾಮಿಕಾ ದುಃಖದಿಂದ ಅತ್ತೆ. ಶಾರದಂಗೆ ಕೋಪ ಹೆಚ್ಚಾಗುತ್ತದೆ. ಅನಾಮಿಕಳನ್ನು ಹೊಡೆಯುತ್ತಾಳೆ. ಇನ್ಮೇಲಿಂದ ನೀನು ಮನೆಯಿಂದ ಹೊರಗೆ ಹೇಗೆ ಕಾಲಿಡ್ತೀಯ ನೋಡ್ತೀನಿ, ಹೋಗು ಎಂದು ಗಟ್ಟಿಯಾಗಿ ಅರ್ಚುತ್ತಾಳೆ. ಅನಾಮಿಕಾ ಅಳುತ್ತಾ ರೂಮಿನೊಳಗೆ ಹೋಗುತ್ತಾಳೆ. ರಮೇಶ್ ತಾಯಿ ಶಾರದಳನ್ನು ಅನಾಮಿಕಳ ಓದಿನ ಬಗ್ಗೆ ತಿಳಿಸಿ ಹೇಳುವ ಪ್ರಯತ್ನ ಮಾಡುತ್ತಾನೆ. ಆದರೆ ಶಾರದಾ ಒಪ್ಕೊಳ್ಳೋದಿಲ್ಲ. ಕೋಪದಿಂದ ಬೈದು ಹೊರಟು ಹೋಗುತ್ತಾಳೆ. ಮಾರನೇ ದಿನದಿಂದ ಶಾರದಾ ಅನಾಮಿಕಳನ್ನು ಕ್ಷಣ ಕೂಡ ಹೊರಗೆ ಕಳಿಸದೆ ಓದಿಸಲಿಕ್ಕೆ ಬಿಡದೆ ಏನೋ ಒಂದು ಕೆಲಸ ಹೇಳ್ತಾನೆ ಇರ್ತಾಳೆ. ಅನಾಮಿಕಾ ದುಃಖ ಪಡುತ್ತಲೇ ಅತ್ತೆ ಶಾರದಾ ಹೇಳಿದ ಕೆಲಸಗಳನ್ನು ಮಾಡ್ತಾಳೆ. ಶಾರದಂಗೆ ತಿಳಿಯದ ವಿಷಯ ಏನು ಅಂದರೆ ಅನಾಮಿಕಾ ಕಾಲೇಜ್ಗೆ ಹೋಗದೆ ರಾತ್ರಿ ವೇಳೆ ರೂಮಿನಲ್ಲಿ ಓದ್ಕೊತಾನೆ ಇರ್ತಾಳೆ. ಹಾಗೆ ದಿನಗಳು ತಿಂಗಳು ಕಳೆಯುತ್ತದೆ. ಮಗನ ಮಾತು ಇಲ್ಲವೆನ್ನದೆ ಅನಾಮಿಕಾ ಎಕ್ಸಾಮ್ ಬರೀಲಿಕ್ಕೆ ಒಪ್ಕೋತಾಳೆ ಶಾರದಾ. ಅನಾಮಿಕಾ ಹೋಗಿ ಇಂಟರ್ ಎಕ್ಸಾಮ್ ಬರೆಯುತ್ತಾಳೆ. ತುಂಬಾ ಥ್ಯಾಂಕ್ಸ್ ಅತ್ತೆ, ಎಕ್ಸಾಮ್ ಬರೆಯೋದಕ್ಕೆ ಒಪ್ಕೊಂಡ್ರಿ. ಇಷ್ಟು ದಿನ ನೀನು ಕಾಲೇಜ್ಗೆ ಹೋಗಿಲ್ವಲ್ಲ, ಹೇಗೂ ಎಲ್ಲದ್ರಲ್ಲೂ ತಪ್ತೀಯ. ಆಗ ಅಡ್ಗೆ ಮನೆನೇ ದಿಕ್ಕು, ಅದಕ್ಕೆ ನಾನು ಒಪ್ಕೊಂಡಿದ್ದು. ನೀವೇನ್ ಅನ್ಕೊಂಡ್ರು ನಂಗೆ ಪರವಾಗಿಲ್ಲ ಅತ್ತೆ, ನನ್ನ ಎಕ್ಸಾಮ್ ಬರೀಲಿಕ್ಕೆ ಬಿಟ್ರಿ ಅಷ್ಟು ಸಾಕು ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಎಲ್ಲರನ್ನು ಪ್ರೇಮದಿಂದ ನೋಡ್ಕೊತಾ ಇರ್ತಾಳೆ. ಒಂದು ದಿನ ರಮೇಶ್ ನ್ಯೂಸ್ ಪೇಪರ್ ತೆಗೆದುಕೊಂಡು ಮನೆಗೆ ಬರ್ತಾನೆ. ಶಾರದಂಗೆ ತೋರಿಸುತ್ತಾನೆ. ಪೇಪರ್ ಅಲ್ಲಿ ಬಂದ ಅನಾಮಿಕಳ ಫೋಟೋವನ್ನು ನೋಡುತ್ತಾಳೆ ಶಾರದಾ. ನೋಡಮ್ಮ, ಇದು ನಿನ್ನ ಸೊಸೆ. ಇಂಟರ್ ಅಲ್ಲಿ ಸ್ಟೇಟ್ಗೆ ಫಸ್ಟ್ ಬಂದಿದ್ದಾಳೆ. ಪೇಪರ್ ಅಲ್ಲಿ ಫೋಟೋ ಹಾಕಿದ್ದಾರೆ. ಇಂಟರ್ವ್ಯೂಗಾಗಿ ಟಿವಿಯವರು ಬರ್ತಾರೆ ಈಗ. ಶಾರದಾ ಏನೋ ಮಾತನಾಡಲಿಲ್ಲ. ತನ್ನಲ್ಲಿ ತಾನು, ಈಗ ಟಿವಿಯವರ ಮುಂದೆ ಸೊಸೆ ಈ ಅತ್ತೆ ಮನೆಯ ಗೌರವವನ್ನ ಎಷ್ಟು ಘೋರವಾಗಿದ್ದ ಆರುಣವಾಗಿ ಹೊರಗೆ ಪ್ರಪಂಚಕ್ಕೆ ತೋರಿಸ್ತಾಳೋ. ಇಷ್ಟು ದಿನ ಕಾಪಾಡಿಕೊಂಡು ಬಂದ ಗೌರವ ಈಗ ಮಣ್ಣು ಪಾಲಾಗುವ ಹಾಗಿದೆ. ಈಗ ನಾನು ಸೊಸೆ ಹತ್ರ ಹೋಗಿ ಏನ್ ಹೇಳ್ಬೇಕು, ನನ್ನ ಮುಖನ ಹೇಗೆ ತೋರಿಸ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಟಿವಿಯವರು ಇಂಟರ್ವ್ಯೂ ಮಾಡೋದಕ್ಕೆ ಬರುತ್ತಾರೆ. ನಾನು ಇಂಟರ್ ಅಲ್ಲಿ ಫಸ್ಟ್ ಬರೋದಕ್ಕೆ ಕಾರಣ ನಮ್ಮ ಅತ್ತೆಯರ ಮನೆ. ನಮ್ಮ ಅತ್ತೆ, ನಮ್ಮ ಮಾವಯ್ಯ, ನನ್ನ ಗಂಡ ಎಲ್ಲರೂ ನನಗೆ ಬಹಳ ಸಪೋರ್ಟ್ ಮಾಡಿದ್ದರಿಂದ ನಾನು ಸ್ಟೇಟ್ಗೆ ಫಸ್ಟ್ ಬಂದಿದ್ದೀನಿ ಎಂದು ಅತ್ತೆಯ ಮನೆಯ ಗೌರವವನ್ನು ಕಾಪಾಡುತ್ತಾಳೆ. ಶಾರದಾ ಮಾತನ್ನು ಕೇಳಿ ತಾನೆಷ್ಟು ತಪ್ಪು ಮಾಡಿದ್ದಾಳೋ ಅರ್ಥ ಮಾಡ್ಕೋತಾಳೆ. ಅತ್ತೆ ಮನೆಯ ಗೌರವವನ್ನು ಕಾಪಾಡಿದ ಸೊಸೆಯನ್ನು ಮತ್ತಷ್ಟು ಪ್ರೇಮದಿಂದ ನೋಡಲಿಕ್ಕೆ ಶುರು ಮಾಡುತ್ತಾಳೆ. ದೊಡ್ಡ ಓದಿಸಲಿಕ್ಕೆ ಶುರು ಮಾಡುತ್ತಾಳೆ. ಅತ್ತೆ ಮನೆ ಗೌರವ ಒಂದೇ ಮನೆ ಬಂದ ಸೊಸೆಯ ಇಷ್ಟವನ್ನು ತಿಳಿದುಕೊಂಡು ಅದನ್ನ ಗೌರವಿಸೋದು, ಅಭಿಪ್ರಾಯಗಳನ್ನು ಕೋರಿಕೆಗಳನ್ನು ತೀರ್ಸೋದು ಅಂತ ಅರ್ಥ ಮಾಡ್ಕೊಂಡೆ. ಇನ್ಮೇಲಿಂದ ನನ್ನ ಸೊಸೆನ ಮತ್ತಷ್ಟು ಹೆಚ್ಚು ಓದಿಸ್ತೀನಿ ಎಂದು ಶಾರದಾ ಆಗಿನಿಂದ ಅನಾಮಿಕಳನ್ನು ಮತ್ತಷ್ಟು ಅಭಿಮಾನಿಸಲಿಕ್ಕೆ ಶುರು ಮಾಡುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.